ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ತಗೊಂಡ್ಬಂದಿರೋ ರೆಸಿಪಿ ಬಂದು ಮಿಟ್ಟ. ಮುಸ್ಲಿಂ ಮದುವೆಗಳಲ್ಲಿ ಮತ್ತು ನಾನ್ ವೆಜ್ ಊಟಗಳಲ್ಲಿ ಮಿಟ್ಟ ಅಂತ ಕೊಡ್ತಾರಲ್ಲ, ನಿಮಗೋಸ್ಕರನೇ ತಗೊಂಡ್ಬಂದಿದ್ದೀನಿ. ಬೇಕಾಗಿರೋ ಪದಾರ್ಥಗಳು: 50 ಗ್ರಾಮ್ ಅಕ್ಕಿ, 50 ಗ್ರಾಮ್ ತುಪ್ಪ, ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವ್ದಿದ್ರೆ ಅದು ಹಾಕೊಳ್ಳಿ. ಕೋವಾ 1/4 kg ತಗೊಂಡಿದ್ದೀನಿ. ಕೋವಾ ಅಂತಾರೆ, ಮಾವ ಅಂತಾರೆ, ಕೊಯ ಅಂತಾರೆ. ಮಿಲ್ಕ್ ಮೇಡ್ ನಿಮ್ಮ ಹತ್ರ ಇದ್ರೆ ಓಕೆ. 1/2 kg ಅಂದ್ರೆ 1/2 ಲೀಟರ್ ಹಾಲು, 3/4 ಲೀಟರ್ ನೀರು ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡುವ ಬನ್ನಿ. ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟು, ಕಡಾಯಿ ಬಿಸಿ ಆದ್ಮೇಲೆ 50 ಗ್ರಾಮ್ ತುಪ್ಪ ಬಿಸಿ ಆದ್ಮೇಲೆ 50 ಗ್ರಾಮ್ ಅಕ್ಕಿ. ಬರೀ 50 ಗ್ರಾಮ್ ಅಕ್ಕಿ ಅಷ್ಟೇ ನೋಡ್ಕೊಳ್ಳಿ. 50 ಗ್ರಾಮ್ ಅಕ್ಕಿಯಿಂದ ಸುಮಾರು ಒಂದು 10 ಜನ ಮಿಟ್ಟ ತಿನ್ನಬಹುದು. ಅಕ್ಕಿ ಸ್ವಲ್ಪ ಗೋಳಿಸ್ಕೊಂಡ್ಮೇಲೆ ನೀರನ್ನು ಸೇರಿಸಿ 3/4 ಲೀಟರ್ ನೀರನ್ನು ಕೊಟ್ಟು ಇದನ್ನ ಕುದಿ ಬರಲು ಬಿಡ್ತೀನಿ. ಅಕ್ಕಿ ಮತ್ತು ನೀರು ಎರಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಸೇರಿಸೋದು ಹಾಲು. ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಈಗ ಇದನ್ನ ಅರ್ಧ ಗಂಟೆ ಬೇಯಲು ಬಿಟ್ಬಿಡ್ತೀನಿ. ನಾನು ಮುಚ್ಚಳ ಏನು ಹಾಕಿಲ್ಲ. ಕಡಾಯಿ ಮಂದ ಇರಬೇಕು. ಮಂದ ಇರೋ ಕಡಾಯಿಯಿಂದ ನೀವು ಮಿಟ್ಟ ಮಾಡಿದ್ರೆ ತಳ ಅಂಟೋದಿಲ್ಲ. ಅರ್ಧ ಗಂಟೆಯ ನಂತರ ಹೀಗಾಗಿದೆ. ಮಧ್ಯದಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು. ಈಗ ಅಕ್ಕಿ 3/4 ಅಷ್ಟು ಬೆಂದಿದೆ. ಇನ್ನೂ ಒಂದು 20 ನಿಮಿಷ ಬೇಯಲು ಬಿಟ್ಬಿಡ್ತೀನಿ. ಈಗ ಹೇಗಾಗಿದೆ ನೋಡೋಣ ಬನ್ನಿ. ಈಗ ಮಿಟ್ಟ ಸಿದ್ಧವಾಗಿದೆ. ಅನ್ನ ಚೆನ್ನಾಗಿ, ಅಕ್ಕಿ ನಮ್ಮ ಅನ್ನ ಮಾಡಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ. ಕೈಯಲ್ಲಿ ಮುಟ್ಟಿ ನೋಡಿ, ಮೆತ್ತಗಾಗಬೇಕು. 1/4 kg ಕೋವಾ ಕೊಟ್ಟು, ಕೋವಾ, ಕೋಯ, ಮಾವ ನೀವೇನ್ ಕರೀತಿರೋ ಆ ಹೆಸರಿಂದ ಕರೆಯಿರಿ. ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಸಕ್ಕರೆ ನಾನು 200 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ತಿನ್ನೋರು, ಕಮ್ಮಿ ತಿನ್ನೋರಾದ್ರೆ ಕಮ್ಮಿ ಹಾಕೊಳ್ಳಿ, ಜಾಸ್ತಿ ತಿನ್ನೋರಾದ್ರೆ ಚೆನ್ನಾಗಿ ತಿರ್ಗಿಸ್ಕೊಟ್ಟ ನಂತರ ನಿಮ್ಮ ಹತ್ರ ಕುಂಕುಮ ಹೂವು ಇದ್ದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಕುಟ್ಟಿ ಹಾಲಲ್ಲಿ ನೆನೆಸಿ ತದನಂತರ ಇದಕ್ಕೆ ಸೇರಿಸಿ. ಕಲರ್ ಚೆನ್ನಾಗಿ ಬರುವುದು. ಇದಕ್ಕೆ ಕೆಲವರು ಕಲರ್ ಹಾಕ್ತಾರೆ, ನಾನು ಕಲರ್ ಹಾಕ್ತಾ ಇಲ್ಲ. ಬಾದಾಮ್ ಪೌಡರ್ ಹಾಕಿದ್ದೀನಿ. ಸುಮಾರು ಒಂದು 50 ಗ್ರಾಮ್ ಅಷ್ಟು ಬಾದಾಮ್ ಪೌಡರ್, MTR ಬಾದಾಮ್ ಪೌಡರ್ ಹಾಕಿದ್ದೀನಿ. ಈಗ ಮಿಟ್ಟ ಸಿದ್ಧವಾಯಿತು. ನಾನ್ ವೆಜ್ ಊಟಗಳಲ್ಲಿ ಮತ್ತು ಮುಸ್ಲಿಂ ಮದುವೆಗಳಲ್ಲಿ ಮಿಟ್ಟ ಕೊಡ್ತಾರಲ್ಲ, ಅದೇ ರೆಸಿಪಿ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಈಸಿಯಾಗಿ ಒಳ್ಳೆ ರೆಸಿಪಿ. ನೀವು ಮಾಡ್ಕೊಂಡು ತಿಂದ್ರೆ ಎಷ್ಟು ಚಂದ ಇರುತ್ತೆ ಗೊತ್ತಾ. ಬಾದಾಮನ್ನ ನೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಮೇಲೆ. ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಒಂದೇ ಒಂದು ಚಿಟಿಕೆ ಅಷ್ಟು ಚಕ್ಕೆ, 3 ಲವಂಗ, 3 ಏಲಕ್ಕಿ ಮತ್ತು ತುಪ್ಪದಲ್ಲಿ ಗೋಳಿಸ್ಕೊಳ್ಳಿ. ಈಗ ಕ್ಯಾಶೋಸ್ ಹಾಕ್ಕೊಂಡು ಪಿಸ್ತಾ ಸ್ವಲ್ಪ ಕಟ್ ಮಾಡಿ, ಗ್ಯಾಸ್ ಫ್ಲೇಮು ಲೋ ಆಗಿಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ದ್ರಾಕ್ಷಿ ಕೆಲವರು ದ್ರಾಕ್ಷಿ ಹಾಕ್ತಾರೆ, ಕೆಲವರು ದ್ರಾಕ್ಷಿ ಹಾಕೋದಿಲ್ಲ.
ಒಗ್ಗರಣೆ ಸಿದ್ಧವಾಯ್ತು. ಈಗ ಮಿಟ್ಟ ಮೇಲೆ ಅಲಂಕರಿಸೋಣ ಇದನ್ನ. ಇಷ್ಟೇ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಮಿಟ್ಟ ಮಾಡೋದು ಇಷ್ಟೇ. ಕೋವಾ ಇರಬೇಕು, ಅಕ್ಕಿ, ತುಪ್ಪ ಮತ್ತು ಮಿಲ್ಕ್ ಮೇಡ್ ಹಾಕಿ, ಹಾಲು ಹಾಕಿ, ನೀರ್ ಹಾಕಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಮಿಟ್ಟ ರೆಡಿ. ಎಷ್ಟು ಚಂದ ಇರುತ್ತೆ ಗೊತ್ತಾ, ತುಂಬಾ ಮಿಲ್ಕಿ ಮಿಲ್ಕಿಯಾಗಿ, ಕ್ರೀಮಿ ಆಗಿ, ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಯಾರು ಮಾಡಿದ್ರು ಇಷ್ಟು ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ನೀವು ನೋಡ್ತಾ ಇದ್ರೇನೆ ನಿಮ್ಗೆ ಬಾಯಲ್ಲಿ ನೀರು ಊರುತ್ತೆ, ಅಷ್ಟು ಚೆನ್ನಾಗಿದೆಯಲ್ಲ. ಈಗ ಒಂದು ಬೌಲ್ಗೆ ಹಾಕಿ ಇದಕ್ಕೆ ಅಲಂಕಾರ ಮಾಡಬೇಕು. ಪ್ರೆಸೆಂಟೇಶನ್ ನಿಮಗೆ ತೋರಿಸ್ಬೇಕಲ್ಲ ಚಂದ ಬರುತ್ತೆ ಹೇಗೆ ಅಂತ. ನೋಡಿ ಎಷ್ಟು ಸ್ಟಿಕ್ಕಿ ಆಗಿದೆ, ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆಯಲ್ಲ. ತಿಂತಾ ಇದ್ರೆ ಆಹಾ ಅಷ್ಟೇ ಚಂದ. ನಾನು ಮತ್ತೊಮ್ಮೆ ಬಾದಾಮನ್ನ ನೈಸ್ ಆಗಿ ಕಟ್ ಮಾಡಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಒಮ್ಮೆ ಟ್ರೈ ಮಾಡಿ. ಬೇರೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿ ಮಾಡಿ ತೋರಿಸ್ತಾರೆ, ಬಟ್ ಇದು ತುಂಬಾ ಸಿಂಪಲ್ ಅಂತ ನನ್ಗೆ ಅನಿಸ್ತು. ನಾನು ತುಂಬಾ ಬೇಗ ನನಗೆ ಆಕ್ಚುಲಿ ಕೆಲಸ ಆಯ್ತು. ಸುಮಾರು 1 ಅವರ್ ಹಿಡಿಯುತ್ತೆ ಮಿಟ್ಟ ಮಾಡಲು, 1 ಅವರ್ ಬೇಕಾಗುತ್ತೆ. ಈಗ ನಾವೆಲ್ಲರೂ ತಿನ್ನಲು ಸಿದ್ಧ. ವಾವ್, ನೈಸ್, ಸೂಪರ್, ಎಲ್ಲರಿಗೂ ಇಷ್ಟ ಆಗಿದೆ. ಅಜ್ಜಿ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಂತ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡ್ದು, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ತಿನ್ನಿ, ಹೆಲ್ದಿ ಆಗಿರಿ.